ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ರೋಸ್ಮೆರಿ ವಾಟರ್ನ ಮನೇಲೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕೆ ಏನೇನು ಪ್ರಾಡಕ್ಟ್ನ ಹಾಕಬೇಕು, ಅದು ಹೇಗೆ ಮಾಡೋದು ಅಂತ ನಾನಿವಾಗ ತಿಳಿಸ್ಕೊಡ್ತೀನಿ. ನಾನು 2 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ತುಳಸಿ ಸೊಪ್ಪನ್ನು ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ. ಹಾಗೆ ಸ್ವಲ್ಪ ಮೆಂತ್ಯ, ಅದನ್ನು ಸ್ವಲ್ಪ 1-2 ಸ್ಪೂನಷ್ಟು ತೊಗೊಳ್ಳಿ. ನೋಡಿ, ನಾನು ಬುಕ್ ಮಾಡ್ಕೊಂಡಿದ್ದೀನಲ್ಲ ರೋಸ್ಮರಿ ಸೊಪ್ಪನ್ನ, ಅದನ್ನು ನಾನು ಒಂದು ಅರ್ಧ ಪ್ಲೇಟಷ್ಟು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ಒಂದು 20 ನಿಮಿಷ ಇಲ್ಲ ಒಂದು ಅರ್ಧ ಗಂಟೆನಾದ್ರೂ ಕುದಿಬೇಕು. ನೋಡಿ, ಕುದೀತಾ ಕುದೀತಾ ಕಲರೇ ಚೇಂಜ್ ಆಗಿಬಿಟ್ಟಿದೆ ಅದು. ಈ ರೋಸ್ಮೆರಿ ವಾಟರ್ ಅಂತೂ ಎಲ್ಲ ಕಡೆನೂ ವೈರಲ್ ಆಗಿಬಿಟ್ಟಿದೆ ಇವಾಗಂತೂ. ನೋಡಿ, ಕುದೀತಾ ಇರ್ಬೋದು. ಇವಾಗ ಇದನ್ನು ಸಣ್ಣ ಉರಿ ಮಾಡಿಕೊಂಡು ನಾವು ಬೇಯಿಸ್ಕೊಬೇಕಾಗುತ್ತೆ. ಒಂದು ಅರ್ಧ ಗಂಟೆನಾದ್ರೂ ಬೇಯಿಸ್ಕೊಬೇಕಾಗುತ್ತೆ ನಾವು ಇದನ್ನು. ನೋಡಿ ಹೇಗೆ ಕುದೀತಾ ಇದೆ ಅಂತ. ನೋಡಿ, ರೆಡಿ ಆಗಿದೆ. ಇದನ್ನು ಒಂದು ನೈಟ್ ಆದ್ರೂ ನಾವು ಬಿಡಬೇಕಾಗುತ್ತೆ. ಇದು ರಸ ಎಲ್ಲ ಇಳ್ಕೊಬೇಕು, ಆವಾಗಲೇ ಅದು ಚೆನ್ನಾಗಿರೋದು. ನೋಡಿ, ಅದ್ರ ಕಲರೇ ಚೇಂಜ್ ಆಗಿಬಿಟ್ಟಿದೆ. ಇದನ್ನು ಕಾಫಿ ಸೋಸೋ ಜಾಲರಿಲಿ ಸೋಸ್ಕೊಬೇಕಾಗುತ್ತೆ. ಅದ್ರ ಕಲರು ಫುಲ್ಲು ಒಂಥರ ರೆಡ್ಡು ಅಲ್ಲ ಬ್ರೌನು ಅಲ್ಲ, ಆ ಥರ ಕಾಣ್ತಿದೆ. ನೋಡ್ತಿರ್ಬೋದು ಎಷ್ಟು ಕಲರಾಗಿ ಕಾಣ್ತಿದೆ ಅಂತ ಅಂದ್ಬಿಟ್ಟು. ನಾನು ಇದನ್ನು ರೋಸ್ಮೆರಿ ವಾಟರ್ನ ನಾನು ಬಳಸ್ತಾ ಇದ್ದೆ ಮುಂಚೆನೇ. ಅದು ಖಾಲಿಯಾಗಿತ್ತು, ಅದೇ ಬಾಟಲ್ಗೆ ನಾನು ಹಾಕ್ಕೊತಿದ್ದೀನಿ. ನೋಡಿ, ಸ್ಪ್ರೇ ಮಾಡಿದ್ರೆ ಯಾವ ಕಲರ್ ಬರ್ತಿದೆ ಅಂತ. ಇದನ್ನು ನಾವು ಡ್ರೈ ತಲೆಗೆ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಹಿಂಗೆ ಬಗೆ ಮಾಡಿ ನಾವು ಹಾಕೋಬೇಕಾಗುತ್ತೆ. ನಾವೆಷ್ಟು ಮಸಾಜ್ ಮಾಡ್ತೀವಿ ಅಷ್ಟು ಏರ್ ಗ್ರೋತ್ ಕೂಡ ನಮಗೆ ಆಗುತ್ತೆ. ಹೇರ್ ಗ್ರೋತ್ಗೆ ಸಕ್ಕತ್ತಾಗಿರೋ ಬೂಸ್ಟನ್ನು ಕೂಡ ಸಿಗುತ್ತೆ ಅದು. ನಾನು ಕೂಡ ಅಪ್ಲೈ ಮಾಡಿದ್ದೀನಿ. ನಾನು ಒಂದು 3 ಮಂತಿಂದ ನಾನು ಕೂಡ ಅಪ್ಲೈ ಮಾಡ್ತಿದ್ದೀನಿ. ಸೊ ಅದಕ್ಕೋಸ್ಕರ ಮನೇಲೆ ಹೇಗೆ ಪ್ರಿಪೇರ್ ಮಾಡೋದು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಒಬ್ಬೊಬ್ರಿಗೆ ಆನ್ಲೈನಲ್ಲೆಲ್ಲ ತೊಗೊಳೋಕ್ಕೂ ಕಷ್ಟ ಆಗುತ್ತೆ. ಅದು ಅಮೌಂಟು ಕೂಡ ಜಾಸ್ತಿ ಇರುತ್ತಲ್ವ. ಸೊ ಒಬ್ಬೊಬ್ಬರು ತೊಗೊತಾರೆ, ಒಬ್ಬರು ತೊಗೊಳಕ್ಕಾಗಲ್ಲ. ಅದಕ್ಕೋಸ್ಕರ ಮನೇಲೇ ಪ್ರಿಪೇರ್ ಮಾಡಿಕೊಂಡು ಯಾರಿಗೆಲ್ಲ ಲಾಂಗ್ ಏರ್ ಬೇಕು ಹಾಗೆ ಸ್ಟ್ರಾಂಗು ಬೇಕು ಅನ್ನೋರು ಈ ವಿಡಿಯೋವನ್ನು ನೋಡಿ. ಆದರೂ ಆನ್ಲೈನಲ್ಲೇ ಪರ್ಚೇಸ್ ಮಾಡಬೇಕಾಗುತ್ತೆ. ಇದು ಮೀಶೋದಲ್ಲಿ ಸಿಗುತ್ತೆ, ಹಾಗೆ ಫ್ಲಿಪ್ಕಾರ್ಟು ಎಲ್ಲ ಕಡೆನೂ ಸಿಗುತ್ತೆ. ಇದು ನಿಮಗೇನಾದರೂ ಬೇಕು ಅಂತ ಅಂದರೆ ಆನ್ಲೈನಲ್ಲೇ ಪರ್ಚೇಸ್ ಮಾಡಿಕೊಂಡು ಮನೆಯಲ್ಲೇ ಮಾಡ್ಕೊಳ್ಳಿ. ನಿಮಗೆ ತುಂಬ ಬೆನಿಫಿಟ್ ಇರುತ್ತೆ. ಹಾಗೆ ನಾವು ಮನೆಯಲ್ಲೂ ಕೂಡ ನಾವು ರೋಸ್ಮೆರಿ ಗಿಡ ತೊಗೊಬಂದು ಬಳಸ್ಬೋದು. ಸೊ ಅದು ಇನ್ನೂ ಪ್ಯೂರ್ ಇರುತ್ತೆ. ಹಾಗೆ ಬ್ಲಡ್ ಸರ್ಕ್ಯುಲೇಷನ್ನು ಕೂಡ ಜಾಸ್ತಿ ಆಗುತ್ತೆ. ಇದರಿಂದ ತುಂಬಾ ಬೆನಿಫಿಟ್ ಆಗುತ್ತೆ. ಹಾಗೆ ನಮ್ಮ ಏರ್ ಗ್ರೋತು ಕೂಡ ಬೇಗ ಆಗುತ್ತೆ. ಹೆಚ್ಚು ಹೇರ್ ಫಾಲ್ ಕೂಡ ಆಗಲ್ಲ. ಇದರಿಂದ ತುಂಬಾ ಬೆನಿಫಿಟ್ ಇದೆ ಮಾತ್ರ. ಹಾಗೆ ಎಲ್ಲ ಕಡೆನೂ ಅಪ್ಲೈ ಮಾಡಿಬಿಟ್ಟು ನಾವು ಈ ಥರ ಮಸಾಜ್ ಮಾಡಬೇಕಾಗುತ್ತೆ. ಒಂದು 15 ನಿಮಿಷ 20 ನಿಮಿಷನಾದ್ರೂ ಮಸಾಜ್ ಮಾಡಿಕೊಂಡು ಹೇರ್ಗೆಲ್ಲ ಅಪ್ಲೈ ಮಾಡಬೇಕಾಗುತ್ತೆ ನಾವು. ನನಗಂತೂ ಮುಂಚೆ ತುಂಬಾ ಏರ್ ಫಾಲ್ ಆಗ್ತಾಯಿತ್ತು. ನಾವು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ, ನೋಡಿ ಬೇಕಿದ್ರೆ ನೀವೇ. ಸಣ್ಣದಾಗಿ ಏರ್ ಗ್ರೋತು ಕೂಡ ಆಗ್ತಿದೆ ನನಗೆ. ನೋಡಿ, ಸಣ್ಣದಾಗಿ ಏರ್ ಗ್ರೋತ್ ಯಾವ ಥರ ಆಗಿದೆ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ಒಂದು ಶೇರ್, ಕಾಮೆಂಟ್, ಒಂದು ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು.